ಓ ಅಣ್ಣ ಇದೇ ಕೊಲ್ತಕ್ಕೆ ಬಂದ್ರಿ ನಡ್ರಿ ಬೈತಕ್ಕೆ ಓಲೆ ನಡ್ಲೆ ಮನೆ ತಕ್ಕ ನಡ್ಲೆ ಕಾಪಿ ಗಿಪಿ ಕಾಯಿಸ್ಕೊಂಡು ನಡ್ಲೆ ಓ ಇರ್ಲಿ ಸುಮ್ಮನಿರಣ ಇರ್ಲಿ ಸುಮ್ಕಿರು ಉಳ್ಳಿ ಸುಮಾರಾಗ ಅದಲ್ಲ ಹ್ಞೂ ಅಣ್ಣ ಅಯ್ಯೋ ಏನೋ ಸುಮಾರಾಗ ಅದೇ ಕಣ ಪರವಾಗಿಲ್ಲ ಕತ್ ಬಿಡಕ ಈ ಬರೀ ಸುಮಾರಾಗ ಆಯ್ತದೆ. ಹ್ಞೂ ಅಣ್ಣ ಜಾನಕಕ್ಕ ಇದಕ್ಕೆ ಸುಮ್ಮನೆ ಕೂತ್ಕೊಂಡಲ್ಲ ಏನು ಮಾತಾಡ್ತೇನೆ ಯಾಕೆ ಸಪ್ಕಿದ್ದಿಲ್ಲ ಹುಷಾರಿಲ್ವಾ? ಅಯ್ಯೋ ಅಕ್ಕ ಏನಿಲ್ಲ ಕಣಕ್ಕ ಏನಿಲ್ಲ ಚೆನ್ನಾಗಿವ್ನಿ. ಓಹ್ ಯಾಕಕ್ಕ ಒಂಥರ ಇದೆಯಲ್ಲ ಅದು ಹೇಳಲೆ ಬಾಯ್ಬಿಟ್ಟು ಮಾತಾಡ್ಲೆ ಇನ್ನೇನು ಮಾಡೋಕ್ಕಾದದು ಹೇಳು ತಗೆ. ಏನಣ್ಣ ಅಕ್ಕ ಏನು ಜನಕಕ್ಕ ಅಣ್ಣ ಹಿಂಗೆ ಅಂತದಲ್ಲ ನನಗೊಂದು ಅರ್ಥ ಆಯ್ತಲ್ಲಪ್ಪ. ಹಾಂ ಅದು ಅಕ್ಕ ಹಾಸ್ಪಿಟ್ಲಲ್ಲಿ ನೆನೆ ನಮ್ಮ ಸೊಸೆಯ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ರು ಮನೆ ದಿವಸ ಹೋಗಿ ರಿಪೋರ್ಟ್ ತೋರಿಸಿತ್ತಿಲ್ಲ ಅದಕ್ಕೆ ನೆನೆ ದಿವಸ ಅದೇನೋ ರಿಪೋರ್ಟ್ ತೋರಿಸ್ಕೊಬತ್ತೀನಿ ಅಂದ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ರಂತೆ. ಆಗ ನಿಮ್ಮ ಮಗನೂ ಸೊಸೆನೂ ಸಿಕ್ಕಿದ್ರಂತೆ ಕನಕಲ್ಲಿ ಸಿಕ್ತಾರ ಕಣ ಕಟ್ಕೊಂಡು ನಮ್ಗೇನಣ್ಣ ನಮ್ಗೇನು ಆ ಬಡ್ಡೆ ಕಟ್ಕೊಂಡು ನಮ್ಗೇನು ಸುಮ್ಕಿರಣ ಸರಿ ಅಕ್ಕಿ ಅಕ್ಕ ಸಪ್ಕಿದ್ದದು. ಅಯ್ಯೋ ಅಕ್ಕ ನಾಗಕ್ಕ ಇವನಿಗೆ ಹುಷಾರಿಲ್ಲ ಕನಕ ಆಗ್ತವ. ಏನು ಜನಕಕ್ಕ ಏನು ಹೇಳ್ತಾ ಇದ್ದೀನಿ ನೀನು ಯಾರಿಗೂ ಹುಷಾರಿಲ್ಲ? ಅದೇನೋ ನಿನ್ನ ಮಗನಿಗೆ ಹುಷಾರಿಲ್ವಂತ ಕನಕ ಭಾಳ ಸೀರಿಯಸ್ ಆಗ್ಬಿಟ್ಟಿದ್ದಾನಂತೆ. ಆಲೇ 6 ತಿಂಗಳಿಂದನೂ ಕೆಮ್ಮು ಜ್ವರ ಅಂದ್ಕೊಂಡು ಅಷ್ಟೊಂದು ಇದಾಯ್ತಿತ್ತಂತೆ. ಇವನು ಹೋಗೋದು ಅಲ್ಲಿ ಕ್ಲಿನಿಕ್ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ಬರೋದು ಹಿಂಗೆ ಮಾಡ್ಕೊಂಡು ಬಂದಂತೆ. ಈಗ ಒಂದು ವಾರದಿಂದ ಅತ್ತ ಊಟನೇ ಬಿಟ್ಬಿಟ್ನಂತೆ. ಅದಕ್ಕೆ ಹಾಸ್ಪಿಟ್ಲು ಕರ್ಕೊಬಂದು ತೋರಿಸಿದ್ಕೆ ಲಿವರು ಆಮೇಲೆ ಶ್ವಾಸಕೋಶ ಎಲ್ಲವ ಭಾಳ ಇದಾಗೋದೆ ಇತ್ತರ್ಗೆಟ್ಟೋಗದೆ. ಇವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರು ಬದುಕೋದು ಕಷ್ಟ ಅಂದ್ಬಿಟ್ಟಿದ್ದಾರಂತೆ. ಅಯ್ಯೋ ಅಯ್ಯೋ ಪಾಪಿ ಮುಂಡೆ ಮಗನೇ ನಮಗೆ ಮಾಡ್ದವ್ರು ಸಿಕ್ಕಿಲ್ಲ. ಎಲ್ಲಾರ ಇರಲಿ ಚೆನ್ನಾಗಿರ್ಲಿ ಅನ್ಕೊಂಡು ನಾವು ಧೈರ್ಯ ತಗೊಂಡಿದ್ವಲ್ಲಣ್ಣ. ಅಯ್ಯೋ ಅಕ್ಕ ಧೈರ್ಯವಾಗಿರು ನಾಗಕ್ಕ ಧೈರ್ಯವಾಗಿರು. ನೋಡು ನನಗೆ ಈ ವಿಷಯ ಹೆಂಗೆ ಹೇಳ್ಬೇಕು ಅಂತಲೇ ಅನ್ನೇ ದಿವಸದಿಂದನೂ ಭಾಳ ಯೋಚನೆ ಮಾಡಿದೆ. ಹೇಳೋದು ಬೇಡವೋ ಅಂತವ. ಅವನು ನಮ್ಮ ಅವ್ವ ಅಪ್ಪನಿಗೆ ಹೇಳ್ಬೇಡಿ ನಾನು ಹುಷಾರು ತಪ್ಪಿರೋ ವಿಷಯವ ಅಂದ್ಬಿಟ್ಟು ನನ್ನ ಮಾತು ತಗೊಂಡಿದ್ದ ಕನಕ. ನಾನು ಹೇಳಲಿಲ್ಲ. ನಾನು ನಾಳೆ ದಿವಸಕ್ಕೂ ನಾಗಕ್ಕ ನನಗೆ ಜಾನಕಕ್ಕ ಮೋಸ ಮಾಡಿಬಿಟ್ಲು ಅನ್ಕೊತಾಳಲ್ಲ. ಹೆಂಗೆ ಮಾಡೋಣ ಏನು ಎಂತು ಅಂದ್ಕೊಂಡು ಭಾಳ ತಡ್ದೀನಿ. ತಡೆಯೋಕ್ಕಾಗಲಿಲ್ಲ ಕನಕ ನನಗೆ. ಅದಕ್ಕೆ ಹೇಳ್ಬಿಟ್ಟೆ ನಾನು. ಅಯ್ಯೋ ಬಡಿ ಐದನೇ ಅಲ್ಲ ಕನಕ ಆಪ್ರೇಷನ್ ಗಿಪ್ರೇಷನ್ ಏನು ಮಾಡೋಕ್ಕಾಯ್ಕಿಲ್ವಂತಕ್ಕ. ಹೋದ್ರು ಹೋಯ್ತಾವ ಬೇಕಾದ್ರೆ ಒಂದು ಎಕರೆ ಜಮೀನೇ ಹೋಲಿ ಹೆಂಗಾರು ಮಾಡಿ ನನ್ನ ಮಗನ ಉಳಿಸ್ಕೋಬೇಕು ಕನಕ. ಹೆಂಗಾರು ಮಾಡಿ ನನ್ನ ಮಗನ ಉಳಿಸ್ಕೋಬೇಕು. ಅಣ್ಣ ಸುಮ್ಮನಿರಣ ಅಳ್ಬೇಡ. ಅಣ್ಣ ಆಯಿತು ಸುಮ್ಮನಿರಣ. ಅಕ್ಕ ಸುಮ್ಮನಿರಕ್ಕ ಅಳ್ಬೇಡ. ಅಲ್ಲ ಕನಕ ಬಡ್ಡಿ ಐದ ಆಚು ಮುಂಚೆಗೆ ಅಷ್ಟೇ ಚೆನ್ನಾಗಿದ್ದ ಕನಕ. ನಾವು ಗೆರೆ ಹಾಕಿದ ಗೆರೆ ದಾಟ್ದಂಗೆ ಅವ್ವ ಅಪ್ಪನ ಮೇಲೂ ಪ್ರೀತಿ ಇತ್ತು, ತಂಗಿ ಮೇಲೂ ಪ್ರೀತಿ ಇತ್ತು, ಅಷ್ಟು ಚೆನ್ನಾಗಿದ್ದ. ಅವಳು ಯಾವಾಗ ಮದುವೆ ಮಾಡ್ಕೊಬಂದ್ವೋ ಆಗ್ಲಿನ ತಲೆಗೆಡ್ಸ್ಬಿಟ್ಟು ಕರ್ಕೊಬಂಟೋಗಿ ಆಗೆಲ್ಲ ಅಷ್ಟೆಲ್ಲ ಇದು ಮಾಡಿ ನಾವೆಷ್ಟೇ ಕಷ್ಟ ಅನ್ಬೋಸ್ರು ಸಿಕ್ಕಿಲ್ಲ. ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಾವು ಆಸೆ ಬೇಡ್ವಿ. ನಾವೆಲ್ಲನೂ ತೆಗ್ದಾಕಿದ್ದ ಇರುವಾಗ ನಾವು ಗುಡಿಸ್ಲಲ್ಲಿದ್ರು ಇತ್ತಿಲ್ವಕ್ಕ. ಅಕ್ಕ ಎಲ್ಲಿದ್ದಾನಕ್ಕ ಈಗ? ಯಾವ ಹಾಸ್ಪಿಟ್ಲಕ್ಕ? ಅಯ್ಯೋ ಹಾಸ್ಪಿಟ್ಲಲ್ಲಿ ಇಲ್ಲ ಕನ್ನಡ. ನಾನು ನೆನೆ ದಿವಸ ಡಿಸ್ಚಾರ್ಜ್ ಮೊನ್ನೆನೇ ಮಾಡೋದಂತ ಕರ್ಕೊಂಡೋಗಿ ಅಂದ್ಬಿಟ್ಟು ಇವಳು ನೋವು ಹೊಟ್ಟೆ ನೋವು ಎದೆ ನೋವು ಅಂತ ಬಡ್ಕೊತಿದ್ನಲ್ಲ. ಅದಕ್ಕೆ ಇವಳು ಇರ್ಸ್ಕೊಂಡು ಡಾಕ್ಟ್ರುಗಳಿಗೆಲ್ಲ ಕೇಳ್ಕೊಂಡ್ಲಂತೆ ಹಾಸ್ಪಿಟ್ಲಲ್ಲಿ ಇರಲಿ ಸಾಯಗಂಟ್ಲು ಬೇಕಾದ್ರೆ ಸತ್ ಮೇಲೆ ತಗೊಬರ್ತೀವಿ ಅಂತ. ಅವರು ಸುಮ್ಮನೆ ಉಪಯೋಗ ಇಲ್ಲಮ್ಮ, ಇಲ್ಲಿ ಬೆಡ್ಗಳು ಖಾಲಿ ಇರೋಕ್ಕಿಲ್ಲ. ಬದುಕ್ತಾರೆ ಅಂದರೆ ಟ್ರೀಟ್ಮೆಂಟ್ ಕೊಡ್ಬೋದು, ಬದುಕೋಕ್ಕಿಲ್ಲ. ಮಾತ್ರೆ ಮೆಡಿಸಿನ್ ಬರ್ಕೊಟ್ಟವು ತಗೊಂಡೋಗಿ ಮನೆಯಲ್ಲೇ ಕೊಡಿ, ಹೊಸಿ ನೋವು ಕಮ್ಮಿ ಆಯ್ತದೆ, ಇರೋ ಗಂಟ ನೋವು ಕಮ್ಮಿ ಆಯ್ತದೆ ಅವ್ರಿಗೆ ಅಂದ್ಬಿಟ್ಟು ಮಾತ್ರೆ ಮೆಡಿಸಿನ್ ಕೊಟ್ಟು ಡಿಸ್ಚಾರ್ಜ್ ಮಾಡಿದ್ರು. ಆತಗ ಆಟೋ ಹೊತ್ತಿಸಿ ಕಳಿಸ್ಬಿಟ್ಟು ನಾನು ಇತ್ತಾಗ ಬಂದೆ ಕನಕ. ಏನು ಮಾಡಿದ್ರು ನಾನು ಆ ಬಗ್ಗೆ ಅಂತ ಹೇಳ್ದೆ. ಬೋವ ನೀನು ನಾನು ಹೇಳ್ತೀನಿ ಬನ್ನಿ ಮತ್ತೆ ಮಾವನಿಗೆ ಅವನ್ನ ಯಾಕೆ ಕಾಡ್ಪಾಲ್ ಮಾಡಿಯೇ ಅಲ್ಲಿ ಸತ್ತೋದನ್ನ. ಆಮೇಲೆ ಇನ್ನೂ ಒಂದು ಮಾತಂದ ಕನಕ, ನಾನು ಸತ್ರು ನನ್ನ ತಂದು ಇಲ್ಲಿಗೆ ವಾಪ ಮಾಡಬೇಕು, ನೀವು ಎಲ್ಲೂ ವಾಪ ಮಾಡಂಗಿಲ್ಲ ಅಂತ ಅಂದ. ಅಯ್ಯೋ ಮಗನೇ ಅಯ್ಯೋ ಮಗನೇ ಅಯ್ಯೋ ಅಯ್ಯೋ ಮಗನೇ ನಿಮ್ಮ ಅವ್ವ ಅಪ್ಪ ನೋಡಬೇಕು ಅಂತ ಅನ್ನಿಸ್ತಿಲ್ವ ಮಗನೇ ನಿನಗೆ? ನಾವು ಅಷ್ಟು ಬೇಡವಾಗ್ಬಿಟ್ಟಿಲ್ಲ ನಿನಗೆ ಮಗನೇ. ಅಕ್ಕ ಅವನು ಇವತ್ತಿಗೂ ಪಶ್ಚಾತ್ತಾಪ ಪಡ್ತಾ ಕುಂತವನಿ. ನಮ್ಮ ತಂದೆ ತಾಯಿಗೆ ನಾನು ಕೊಟ್ಟು ನೋವಿಗೆ ಇವತ್ತು ನಾನು ಹಿಂಗೆ ಅನ್ಭವಿಸ್ತೇವನಿ ಅಂತ ಹೊಸಿ ಹಳ್ಳಿನ ಕನಕ. ಅವನಿವೆ ಆ ಪಾಟಿ ಅತ್ತ ಅಳಕ್ಕೂ ಸಕ್ತಿಲ್ಲ ಕನಕ. ಅವ್ನಿಗೆ ಹಂಗೆ ಆಗ್ಬಿಟ್ಟಾನೆ ಇತ್ತರ್ಗೆಟ್ಟೋಗನೆ ಕನಕ. ನನಗೆ ಹೇಳ್ದಾನೆ ಇರೋಕ್ಕೂ ಆಗಲಿಲ್ಲ. ನನಗೆ ಹೆಂಗೆ ಹೇಳ್ದಾನೆ ಇರೋನಕ್ಕ. ನಾನು ನಿಜವಾಗ್ಲೂ ಭಾಳ ಬೇಜಾರಾಗೋಯ್ತು ಕನಕ ನನಗೆ. ಅಕ್ಕ ಅಣ್ಣ ನಿಮ್ದು ಅಮ್ಮಯ್ಯ ಯಾವ ಹಾಸ್ಪಿಟ್ಲಿಗಾರೆ ಸೇರ್ಸೋದ ಬೇಕಾದ್ರೆ ಒಂದು ಎಕರೆ ಜಮೀನೇ ಹೋಲಿ
ಜಮೀನೇ ಉಂಟು ಅಲ್ಲಿ 1 ಎಕರೆ ಬೇಕಾರೆ ನಿಮ್ದು ಅಮ್ಮಯ್ಯ ಕನಕ ಅಕ್ಕ ಅದು ಎಲ್ಲಿದ್ದನ್ನು ತೋರ್ಸ್ರಕ್ಕ ಅಕ್ಕ ಅಡ್ರೆಸ್ ಇಸ್ಕೊಂಡಕ್ಕ. ಅದೇ ಬನ್ನೂರಲ್ಲಿ ತೋಟ ಕಾಯ್ಕೊಂಡು ಇದ್ದು ಅನ್ನಿಲ್ವಾ, ಅಲ್ಲೇ ಇದ್ದಾರಂತೆ ಕಣ, ಅಲ್ಲೇ ಇದ್ದಾರಂತೆ. ಅಡ್ರೆಸ್ ಇಸ್ಕೊಂಡೆ ನಾನು ಇರಲಿ ಅಂದ್ಬಿಟ್ಟು. ಜಾನ್ಕಕ್ಕ ಮೊದಲು ನನ್ನ ಮಗ ನೋಡಬೇಕು, ಆಗ ಕರ್ಕ ಹೋಗು, ನನ್ನ ಮಗನ ನೋಡ್ಕೊತೀನಿ, ಕರ್ಕೊ ಹೋಗಕ್ಕ. ಈಗ ಅಳೋದ ನಿನ್ಸಿ ನೀವು, ಅಳೋದ್ರಿಂದ ಸಮಸ್ಯೆ ಬಗೆಹರಿಕ್ಕಿಲ್ಲ. ಏನು ಮಾಡೋಕ್ಕಾದದು, ಹಣೆ ಬರ ಇತ್ತು ಆಯಿತು, ಇನ್ನೇನು ಮಾಡಂಗಿದ್ದದು. ಈಗ ಡಾಕ್ಟ್ರು ಹೇಳ್ಬಿಟ್ಟವ್ರೆ ಅವನು ಎಷ್ಟೇ ಎಲ್ಲಿಗೆ ಕರ್ಕೊಂಡೋಗಿ ಪಾರಿಂಗ್ ಕರ್ಕೊಂಡು ಹೋದ್ರೂ ಹುಷಾರಾಯ್ಕಿಲ್ಲ ಅಂತ ಅಂದ್ರಂತೆ. ಹಂಗಂದ್ರು ಕನಕ. ನಾನು ಡಾಕ್ಟ್ರ್ ತಕ್ಕ ಹೋಗಿ ಕೇಳ್ದೆ ತಿರ್ಗವ, ಸಾಬೇಕಾರೆ ಕಾಸು ಕಟ್ಟಿದ್ರೆ ಸರಿಯಾದದ ಹೇಳಿ ಅಂತ. ಅದಕ್ಕೆ ಇಲ್ಲಮ್ಮ ನೀವು ಎಲ್ಲೂ ಕರ್ಕೊಂಡು ಹೋದ್ರು ಅದು ಆಗ್ನಾರ್ದ ಕೆಲಸ. ಅದೇ 3 ತಿಂಗಳು ಇರೋನು ಈ ಆಪ್ರೇಷನ್ ಮಾಡ್ಬೇಕಾರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡಿರಿ, ಅವ್ರದ್ದು ಗ್ಯಾರಂಟಿ ಇಲ್ಲಮ್ಮ. ಯಾವುದೇ ಕಾರಣಕ್ಕೂ ನೀವು ಇನ್ನೊಂತ ಕರ್ಕೊಂಡೋಗಿ ಸುಮ್ಮನೆ ವ್ಯಯ ಮಾಡ್ಕೋಬೇಡಿ, ಬಡವ್ರಂಗೆ ಕಾಣ್ತೀರಿ ಅಂತಂಗೆ ಅಂದರು ಕನಕ. ಆಯ್ಕಿಲ್ವಂತೆ ಕನಕ, ಎಲ್ಲೂ ಕರ್ಕೊ ಹೋದ್ರು ಆಯ್ಕಿಲ್ವಂತೆ. ಅಯ್ಯೋ ಅಯ್ಯೋ ಜಾನ್ಕಕ್ಕ, ನಾವು ಯಾರ ಋಣವ ತಿಂದಿದ್ದು, ಯಾರಿಗೆ ಮೋಸ ಮಾಡಿದ್ದು, ಯಾರಿಗೆ ಅನ್ಯಾಯ ಮಾಡಿದ್ದು ಅಕ್ಕ. ಅಯ್ಯೋ ಮುಗ್ದು ಬಂದರೆ ನೀನು ಅನ್ಯಾಯನೇ ಮಾಡಬೇಕು ಮೋಸನೇ ಮಾಡಬೇಕು ಅಂತ ಇದ್ದದಕ್ಕ. ಮುಗ್ದು ಬಂದಮೇಲೆ ಇನ್ನೇನು ಮಾಡೋಕ್ಕಾಗಿಲ್ಲ ಕನಕ. ಮುಗಿದು ಬಂದಮೇಲೆ ಅವ್ನು ಕರ್ದಂಗೆ ನಾವು ಹೋಗ್ಬೇಕು ಅಷ್ಟೇ. ಸುಮ್ಮನಿರು ಆಯಿತು, ಸುಮ್ಮನಿರಕ್ಕ, ಬೇಜಾರು ತಿಳ್ಕೊಬೇಡ ನೀನು. ಏನು ಮಾಡಿಯೇ ಅತ್ತೇನು ಪ್ರಯೋಜನ ಅಕ್ಕ, ಅತ್ತೇನು ಪ್ರಯೋಜನ ಹೇಳು. ಅಳೋದು ಬೇಡ, ಕರೆಯೋದು ಬೇಡ, ಸುಮ್ಮನಿರು, ಧೈರ್ಯ ತನ್ಕೋ. ಬಾ ಹೋಗೋದ ನಡಿ. ಬಕ್ಕ ಬಾ ಹೋಗದ, ನಾನು ಅಡ್ರೆಸ್ ಇಸ್ಕೊಂಡಿವ್ನಿ, ಬಾ ಹೋಗದ. ಅಯ್ಯೋ ಮಗನೇ, ದಿನ ಪರಿಸ್ಥಿತಿ ಹಂಗಪ್ಪ ನೋಡೋಣ ನಾನು. ಅಯ್ಯೋ ದೇವ್ರೇ, ನನಗಾರ ಸಾವು ಕೊಟ್ಬಿಟ್ಟು ಅವನ್ನ ಉಳಿಸ್ಬೇಡ್ದ ನೀನು. ನನ್ನಾರು ಕರ್ಕೊಬಿಡು, ನನ್ನ ಮಗನ ಉಳಿಸ್ಕಪ್ಪ ನೀನು, ನನ್ನ ಮಗನ ಉಳಿಸು. ಭಾಳ ಬದುಕಡೋ ಮಗನ ಉಳಿಸು ತಂದೆ ಭಗವಂತ. ಓ ನಾಗಕ್ಕ ನೋಡಕ್ಕ, ಅವ್ನು ಕರೆ ಬಂದಾಗ ಎಲ್ಲ ಹೋಯ್ತಾ ಇರಬೇಕು. ನೀನು ನನ್ನ ಅಂಥದ್ದು ಏಣಿಕೆ ಮಾಡೋದಕ್ಕ. ಮುಗಿದು ಬಂದಮೇಲೆ ಯಾರನ್ನ ಕಾಯ್ತಾ ಕೂತ್ಕೊಳ್ಳೋಕ್ಕಿಲ್ಲ, ಬರ್ನೇ ಅಳ್ಕತ್ತ ಇರೋದೆಯಾ. ಈ ಕುಂತಿರೋರಿಗೆ ಇದಕ್ಕಿಲ್ಲ ಏನೋ. ನಡಿ, ತಲೆಗೆಡ್ಸ್ಕೊಬೇಡ, ಇನ್ನೇನು ಮಾಡೋಕ್ಕಾದದು. ಮಾಡೋ ಅಂಥದ್ದೆಲ್ಲನೂ ನೀವು ಗಂಡು ಬಿಡ್ತೀವಿ ಆಗಿಂದನೂ ಈ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲ್ವಿದಿರಿ. ನಾವು ನೋಡಿಲ್ವಕ್ಕ ನಾವು. ಕೊಡ್ಗು ಕಂಗಮಾಲೆ ಅಂತ ಸುತ್ಕೊಂಡು ಬಳಸ್ಕೊಂಡು ಪಾಪ ಮಾಡಿದಿರಿ ಮಟ್ಟಿದಿರಿ. ಈಗ ನಡೀರಿ, ಈಗ ಮಾತಾಡೋಕೆ ಕೂತ್ಕೊಂಡು ಅವೆಲ್ಲ ಈಗ ಬೇಡ ಚರ್ಚೆ. ನಡ್ರಿ ಮೊದಲು ಹೋಗಿ ಅದೇನು ಹೋಗೋದೇನು ನೋಡಿರೋ, ಕರ್ಕೊಂಡೇ ಬಂದಿದ್ದೀರಿಯೋ, ಏನು ಮಾಡಿರಿಯೋ ನೋಡೋದ. ನಡೀರಿ ಅಲ್ಲಿಗೆ. ಅಯ್ಯಪ್ಪ, ನಡಿ ಅಕ್ಕ, ನಡಿ ಎದ್ದಿ ನಡಿ. ಅಯ್ಯೋ ಏನು ಮಾಡೋಕ್ಕಾಗಿಲ್ಲ, ನಡಿ, ಏನು ಮಾಡೋಕ್ಕಾಗಿಲ್ಲ, ನಡಿ ಅಕ್ಕ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.